ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆಯನ್ನು ಖಂಡಿಸಿ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಎದುರು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಂಸದರಾದಂಥ ಪಿಸಿ ಗದ್ದಿಗೌಡರ್, ಮಾಜಿ ಸಚಿವರಾಗಿರುವಂಥ ಮುರುಗೇಶ್ ನಿರಾಣಿ, ಮಾಜಿ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಹಾಗೂ ವೀರಣ್ಣ ಚನ್ನಂತಿಮಠ, ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಬಾಂಡ್ಗೆ ಸೇರಿದಂತೆ ಪ್ರಮುಖ ಮುಖಂಡರೊಡನೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಈ ಹತ್ಯೆಯನ್ನು ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಈ ಕೊಲೆಯನ್ನು ಷಡ್ಯಂತ್ರ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಇದು ಒಂದೇ ಅಲ್ಲ, ಇಂಥ ಅನೇಕ ಈ ಸರ್ಕಾರ ಬಂದು 10 ತಿಂಗಳಲ್ಲಿ ಸುಮಾರು 10 ಜನ ಹಿಂದೂಗಳ ಕೊಲೆಯಾಗಿದೆ. 10 ಜನ ಹಿಂದೂಗಳ ಕೊಲೆ ಮಾಡುವಂಥದ್ದು ಹಿಂದಿಯವರ ಅಧಿಕಾರದಾಗಿದ್ದಾಗಲೂ ಕೂಡ ಕೊಲೆ ಮಾಡುವಂಥ ಒಂದು ಪದ್ಧತಿ ಇವರಲ್ಲಿತ್ತು. ಆ ನಿಟ್ಟಿನಲ್ಲಿ ಇದು ಮುಸ್ಲಿಂ ಪರ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅದರ ಬಗ್ಗೆ ಯಾವುದೇ ಯೋಚನೆಯೂ ಇಲ್ಲ. ಆ ನಿಟ್ಟಿನೊಳಗೆ ಇವತ್ತೇನು CBI ಕೊಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ಈ ಕೇಸನ್ನು CBI ಕೊಡಬೇಕು. ಅವ್ರ ಮಾನಸಿಕತೆ ಹೆಂಗಿದೆ ಅಂದರೆ, ನಿನ್ನೊಬ್ಬ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥ ರಮೇಶ್ ಕುಮಾರ್ ಶನಿ ಅಂತಾರೆ. ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಶನಿ ಅಂತ. ಅವ್ರ ಮಾನಸಿಕತೆ ಹೆಂಗೈತೆ ನೋಡ್ರಿ ಅವ್ರದ್ದು. ಮತ್ತು ನೀನು ಈ ಕಾಂಗ್ರೆಸ್ನ ಈ ದೇಶಕ್ಕೆ ಎಲ್ಲ ಕಡೆ ಹೋಗ್ಯದ, ಇಲ್ಲೇ 1-2 ರಾಜ್ಯದೊಳಗೆ ಉಳಿದದ. ಇದು ಒಂದು ದೊಡ್ಡ ಶನಿ. ಇದು ಈ 2 ಕಡೆ ಹೋಗೋ ತನಕ ಈ ದೇಶ ಉದ್ಧಾರ ಆಗೋದಿಲ್ಲ. ಬಹುಶಃ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇವು 2 ಕಡೆ ಹೋಗ್ತಾವಂಥೇಳಿ ಎಲ್ಲರಿಗೂ ಭರವಸೆ ಐತಿ. ಆ ನಿಟ್ಟಿನೊಳಗೆ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಪಾರ್ಟಿಯ ಲೀಡರ್ ಅವ. ಮೊದಲು ಅವನ ಮನೆಗೆ ಬೆಂಕಿ ಹಚ್ಚಿದಾಗೂ ಆ ಮುಸಲ್ಮಾನರ ಪರನ ಮಾತಾಡಿದ್ರು ಅವರು. ತನ್ವೀರ್ ಸೇಠನ ಮೇಲೆ ಹಲ್ಲೆ ಮಾಡಿದಾಗೂ ಪರನ ಮಾತಾಡಿದ್ರು ಅವರು. ಮತ್ತು ಅವ್ರು ಹೇಳ್ತಾರೆ, ಸ್ವಚ್ಛ ನಮ್ಮ ಮುಂದಿನ ಜನ್ಮ ಐತಂದ್ರೆ ಮುಸ್ಲಿಮರಾಗಿ ಹುಟ್ಟಿಸ್ರಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಇನ್ನು ಬೇರೆ ಏನು ಅವ್ರಿಂದ ನಿರೀಕ್ಷೆ ಮಾಡೋದೇನಿದೆ? ಅದಕ್ಕೆ ಹೀಗಾಗಿಬಿಟ್ರೆ ಚಲೋ, ಮುಂದಿನ ಜನ್ಮಕ್ಕೆ ಯಾಕೆ ಹೋಗ್ಬೇಕು? ಆ ನಿಟ್ಟಿನೊಳಗೆ ಇವ್ರಿಗೆ CBI ಕೊಟ್ಟು ಆ ತಪ್ಪಿತಸ್ಥರನ್ನ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಮತ್ತು ಅದು ಒಂದು ಜಾಲ ಅದ. ಅದು ಇವು ಹುಡುಗರಿಗೆ ಲವ್ ಜಿಹಾದ್ ಮುಖಾಂತರ ಅವ್ರಿಗೆ ಮಳ್ಳು ಮಾಡೋದು, ಮದುವೆ ಆದ ಹೆಣ್ಣು ಮಕ್ಕಳಿಗೂ ಕೂಡ ಅವರು ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದನ್ನು ನಾವು ಅನೇಕ ಕಡೆ ನೋಡ್ತೀವಿ. ಇಲ್ಲಿ ಸೈಬರ್ ಕ್ರೈಮ ಅದಕ್ಕೆ ಬರ್ತಾನೆ ಇದಿಲ್ಲ. ಸೈಬರ್ ಕ್ರೈಮ್ ಅದಾರ ಇಲ್ಲಿ ಪೊಲೀಸರು. ಅವ್ರಿಗೆ ಪೊಲೀಸರು ಏನು ಮಾಡ್ತಾರೋ ನಮಗೆ ಅರ್ಥ ಆಗೋಲ್ದು. ನಾವಿದ್ದಾಗೆಲ್ಲ ಬರೋರು ಮಾಡ್ತಿದ್ರು. ಈಗ ಹಿಂಗಾಗ್ಬಿಟ್ರೆ ಅವ್ರು ಪೊಲೀಸರು. ಅದಕ್ಕೆ ಇದನ್ನು CBI ಕೊಟ್ಟು ಅವರಿಗೆ ತಕ್ಕ ಶಿಕ್ಷೆ ಮಾಡ್ಬೇಕಂತ ಹೇಳಿ